ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಇರ್ಬೋದು ಮೇ ಬಿ, ಅಂದರೆ ನಮ್ಮ ಕಿವಿ ಚಿಕ್ಕೊಂಡಿದ್ದ. ಸೊ ಆವಾಗ ಮಾಡಿದ್ದು ವಿಡಿಯೋ, ಅಂದರೆ ನಾವು ನಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ, ಮನೆ ದೇವರಿಗೆ ನಿರ್ವಾಣ ಸ್ವಾಮಿ ಚಿಕ್ಕಮಂಗ್ಳೂರು ಹತ್ರ. ಸೊ ಆವಾಗ ಒಟ್ಟಿಗೆ ಎಲ್ಲರೂ ಹೋಗಿದ್ವಿ ದೇವಸ್ಥಾನಕ್ಕೆ. ಕಿವಿನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ವಿ. ಅವ್ನು ತುಂಬ ಚಿಕ್ಕವನಿದ್ದ, ಅದನ್ನು ಅವನ್ನ ಕರ್ಕೊಂಡು ಹೋಗಿದ್ವಿ ದೇವ್ರ ದರ್ಶನ ಮಾಡೋದಕ್ಕೆ. ಸೊ ನಮ್ಮ ಪಯಣ ಹೀಗೆ ಸ್ಟಾರ್ಟ್ ಆಯಿತು. ಒಂದು ಸೆಲ್ಫಿ ವಿಡಿಯೋ ಕವರ್ ಮಾಡಿಕೊಂಡು ನಾವು ಹೊರಟ್ವಿ ಚಿಕ್ಕಮಗಳೂರು ನಿರ್ವಾಣ ಸ್ವಾಮಿ. ಅದೊಂದು ಬಾಟ್ಲಿ ತಗೊಂಡ್ರು. ಓಂ ನಮಃ ಶಿವಾಯ. ಯಾವುದೇ ಟ್ರಿಪ್ ಫಸ್ಟು ನಾವು ಹೊರಟಾಗ, ಅಂದರೆ ಯಾವುದೇ ಟೆಂಪಲ್ಗಾಗಲಿ ಎಲ್ಲರೂ ನಾವು ಓನ್ ವೆಹಿಕಲ್ ತೊಗೊಂಡು ಹೊರಟಾಗ, ಸೊ ದೇವ್ರನ್ನ ನೆನೆಸ್ಕೊಂಡು ದೇವ್ರನ್ನ ಪೂಜೆ ಮಾಡಿಕೊಂಡು ಹರ 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 ಮಹಾದೇವ್ ಅಂತ ಹೇಳ್ಕೊಂಡು ಹೊರಡ್ತೀವಿ. ಆಮೇಲೆ ಫಸ್ಟು ನಮ್ಮ ಅಣ್ಣ ಅಥವಾ ಅದಕ್ಕೆ ಇಬ್ಬರು ದೇವ್ರ ಸಾಂಗ್ ಹಾಕ್ತಾರೆ ಕಾರಲ್ಲಿ. ಅದಾದಮೇಲೆ ನೆಕ್ಸ್ಟು ನನ್ನ ಮಗಳಿಗೆ ಬೇಕಾದಂಥ ಫೇವ್ರೆಟ್ ಸಾಂಗ್ಸ್ಗಳು ಹಾಕ್ಕೊಂಡು ಕೊನೆಗೂ ನಾವು ಟೆಂಪಲ್ ರೀಚ್ ಆದ್ವಿ. ಸೊ ಇದೇ ನೋಡಿ ನಿರ್ವಾಣ ಸ್ವಾಮಿ ಶಿವನೇ. ಈ ಟೆಂಪಲ್ ತುಂಬಾ ಇಷ್ಟ ನನಗೆ. ನಮ್ಮ ಮನೆ ದೇವರದು, ವರ್ಷಕ್ಕೊಂದ್ಸಲ ಹೋಗ್ತೀವಿ ಅಷ್ಟೇ. ಯಾಕೆಂದರೆ ಮಧ್ಯದಲ್ಲಿ ನಮಗೆ ಟೈಮ್ ಸಿಗಲ್ಲ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಕರೆಕ್ಟಾಗಿ 12 ಗಂಟೆಗೆ ಪೂಜೆ ಇರುತ್ತೆ, ಮತ್ತೆ ಬಾಗಿಲಾಗ್ತಾರೆ, ಮತ್ತೆ ಇನ್ನು ಸಂಜೆ ಇರುತ್ತೆ. ಮುಡ್ಸಿದ ಹೂವು ಹಾಗೇನಿರುತ್ತೆ, ಒಂಚೂರು ಏನು ಹಾಳಾಗಿರಲ್ಲ, ಅಷ್ಟು ಫ್ರೆಶ್ ಆಗಿರುತ್ತೆ. ದೇವ್ರನ್ನ ನೋಡ್ತಿದ್ರೆ ಏನೋ ಒಂಥರ ಕಳೆ, ಅಂದರೆ ಏನೇನು ಬೇಡ್ಕೋಬೇಕು ಅಂತ ಹೋಗಿರ್ತೀನೋ ಎಲ್ಲ ಮರ್ತೋಗಿರುತ್ತೆ ನನಗೆ. ಕೈ ಮುಗಿದು ಸುಮ್ಮನೆ ನಾನು ಸಣ್ಣಗೆ ನಿಂತ್ಬಿಡ್ತೀನಿ ದೇವ್ರ ಮುಂದೆಗಡೆ. ಸೊ ಇದು ನೆಕ್ಸ್ಟ್ ಅದು ಮಠ, ಮತ್ತು ಏನೇನಾದರೂ ಈಗ ಬೆಳೆದಿರೋದೇನಾದ್ರು ಇದ್ದರೆ ಅದು ಅವರಲ್ಲಿ ಕೊಡ್ಬೋದು. ದಿನ ಅನ್ನದಾಸೋಹ ಇರುತ್ತೆ. ಸೊ ಇದು ಏನೋ ಹೇಳ್ತಾರಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ ಅಂತ, ಹಾಗೆ. ಸೊ ಫ್ಯಾಮಿಲಿ ಜೊತೆ ಹೋದ್ವಿ, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಪಾರ್ವತಿ ದೇವಿಯವರು, ಅಲ್ಲಿ ಆರತಿ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ನನಗಿನ್ನೂ ಅಷ್ಟು ಗೊತ್ತಿಲ್ಲ ಡೀಟೇಲ್ಸು. ಅದೇ ಟೈಮಿಂಗ್ಸ್ಗೆ ಯಾಕೆ ಮಾಡ್ತಾರೆ, ಅಷ್ಟೊತ್ತಿಗೆ ಮಾತ್ರ ಯಾಕೆ ಮಾಡ್ತಾರೆ ಅಂತ ಎಲ್ಲ, ಬಟ್ ತುಂಬಾ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾರೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಒಂದು ಸೆಲ್ಫಿ ಎಲ್ಲ ತೆಕ್ಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಗ್ರೂಪ್ ಫೋಟೋ ತೊಗೊಂಡು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಸೊ ಇಲ್ಲಿ ರಾಗಿ ಅಂಬಲಿ ಕೊಟ್ಟರು, ಮತ್ತು ಪಾಯಸ ಕೊಟ್ಟರು, ಅನ್ನ ಮತ್ತು ಸಾಂಬಾರು ಕೊಟ್ಟರು. ನಾವು ಇಡ್ಲಿ ಚಟ್ನಿ ಸಾಗು ಮಾಡ್ಕೊಂಡು ಹೋಗಿದ್ವಿ. ಆದ್ರೂ ದೇವ್ರ ಪ್ರಸಾದ ತಿನ್ನಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಶೇರ್ ಮಾಡಿಕೊಂಡು ದೇವ್ರ ಪ್ರಸಾದ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಗೊತ್ತಲ್ಲ, ಯಾವುದೇ ದೇವಸ್ಥಾನದಲ್ಲಿ ದೇವ್ರ ಪ್ರಸಾದ ಇದ್ರೂ ಬೇಡ ಅಂತ ಹೇಳ್ಬಾರ್ದಂತೆ, ಕಾಯ್ದು ತಿನ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಪ್ರಸಾದ ಆದಮೇಲೆ ನಾವು ಬಂದು ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ನಮ್ಮ ಅತ್ತಿಗೆಗೆಲ್ಲ ತೋರಿಸ್ಕೊಂಡು ನೆಕ್ಸ್ಟು ಹೋದ್ವಿ. ನನ್ನ ಮಗಳು ಆಟ ಆಡ್ತಾ ಇಲ್ಲ ಆ್ಯಕ್ಚುಲಿ. ಅವಳು ಆಟ ಪಾಠಗಳೆಲ್ಲ ಇದೆ. ಲಾಸ್ಟ್ ಟೈಮ್ ಫೋಟೋ ಹೊಡ್ಕೊಂಡು ಐತೆ ಇಲ್ಲಿ ತಿನ್ನೋಣ ಅಂತ ಹೊರಟು. ಅನ್ನ ಕೊಡಿ ಅಕ್ಕ ತಂಗಿ ಏನಾಯ್ತು, ಕಲ್ಲದ್ಗಿರಿ ಫಾಲ್ಸ್. ಸೊ ಇಡ್ಲಿ ಚಟ್ನಿ ಸಾಗು, ಅಲ್ಲಿ ಪ್ರಸಾದ ಸ್ವಲ್ಪ ತೊಗೊಂಡಿದ್ರಿಂದ ಇಲ್ಲಿ 2 ಇಡ್ಲಿ 4 ಇಡ್ಲಿ ತಿಂದ್ಕೊಂಡು ಎಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು, ತುಂಬ ಜನ ಬಂದಿದ್ದರು. ಕೆಲವರು ಕ್ಲೋಸ್ ಆಗೋ ಟೈಮಿಗೆ ಬಂದರು. ಸೊ ಈ ಥರ ಫ್ಯಾಮಿಲಿ ಹೋಗ್ತಾ ಇದ್ದರೆ ಟೆಂಪಲ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸಲನಾದರೂ ನಾವು ಮನೆ ದೇವರಿಗೆ ಹೋಗಲೇಬೇಕು. ನಾನು ಕಿಯಾನ್ಶ್ ಅಂತೂ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅವನೆಂತ ಬಿಟ್ಟಿರ್ತಾನೆ ಇಲ್ಲ. ನಾನು ಕಿಯೋ 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 ಕಿಯಾಶ್ ಅಂತ. ಅಯ್ಯೋ ದೇವರೇ. ಇಲ್ಲಿ ಕರೆ ಇತ್ತು, ಕರೆಗೆ ನನ್ನ ತಮ್ಮ ಬಾಳೆಹಣ್ಣೆಲ್ಲ ಹಾಕ್ತಾಯಿದ್ದ, ಮತ್ತು ಇಡ್ಲಿನೂ ಹಾಕ್ತಾಯಿದ್ದ, ಅದು ತಿಂತಾಯಿತ್ತು. ಏನೋ ಒಂಥರ ಚೆನ್ನಾಗಿತ್ತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ದೇವ್ರು ನಿಮಗೂ ಸಹ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ರಸಾದನೂ ಆಯ್ತು, ಊಟನೂ ಆಯ್ತು, ಎಲ್ಲ ಆಯ್ತು. ಇವಾಗ ಹೊರಟ್ವಿ ಪಯಣ ಮುಂದೆ ಎಲ್ಲಿಗೆ ನೋಡುವ.